ಮದ್ಯದ ಅಂಗಡಿಗೆ ಕಟ್ಟಡ ಬಾಡಿಗೆ ಕೊಟ್ಟಿದ್ದಕ್ಕೆ ಗ್ರಾಮಸ್ಥರೆಲ್ಲ ಸೇರಿ ಕುಟುಂಬವೊಂದನ್ನ ಬಹಿಷ್ಕಾರ ಹಾಕಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ತಟ್ಟೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬಹಿಷ್ಕಾರ ಹಾಕಿದ ಕುಟುಂಬದವರನ್ನು ಮಾತನಾಡಿಸಿದ್ರೆ 5,000 ರು ದಂಡ ಕಟ್ಟಬೇಕು ಎಂಬ ನಿಯಮವನ್ನು ಗ್ರಾಮದಲ್ಲಿ ಜಾರಿಗೊಳಿಸಲಾಗಿದೆ. ಹೌದು, ಭದ್ರಾವತಿ ತಾಲೂಕಿನ ತಟ್ಟೆಹಳ್ಳಿ ಗ್ರಾಮದ ಮಂಜೋಜಿರಾವ್ ಎಂಬುವವರಿಗೆ ಸೇರಿದ ಜಾಗವನ್ನ ಖಾಸಗಿ ವ್ಯಕ್ತಿಯೊಬ್ಬರು 27 ವರ್ಷಕ್ಕೆ ಜಾಗ ಲೀಸ್ ಪಡೆದು ಮದ್ಯದ ಅಂಗಡಿ ತೆರೆದಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಊರಿನ ಮುಖಂಡರು ಮಂಜೋಜಿರಾವ್ ಕುಟುಂಬಕ್ಕೆ ಊರಿಂದ ಬಹಿಷ್ಕಾರ ಹಾಕಿದ್ದಲ್ಲದೆ ಅವರ ಕುಟುಂಬದವರ ಜೊತೆ ಯಾರಾದರೂ ಮಾತನಾಡಿದರೆ ಅವರಿಗೆ 5,000 ರು ದಂಡ ವಿಧಿಸಿದ್ದಾರೆ. ಇದೀಗ ತನಗೆ ನ್ಯಾಯ ಕೊಡಿಸಿ ಕುಟುಂಬಕ್ಕೆ ಆದ ಬಹಿಷ್ಕಾರಕ್ಕೆ ಮುಕ್ತಿ ಕೊಡಿಸಿ ಎಂದು ಮಂಜೋಜಿರಾವ್ ಜಿಲ್ಲಾಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಅಂದರೆ ಯಾಕೆ ಸರ್ ಈ ಥರ ಇದು ಮಾಡಿದ್ದಾರೆ ನಿಮಗೆ? ಸರ್ ನಮ್ಮದು ಏನಾಯಿತು ಅಂದರೆ ಫಸ್ಟಿಗೆ ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ. ಬಿಲ್ಡಿಂಗ್ ಕಟ್ಟಿ ಒಬ್ಬರಿಗೆ ಬಾಡಿಗೆ ಕೊಟ್ಟಿದ್ದೀವಿ. ಅವರು 80 ಲಕ್ಷ ಬಾಡಿಗೆ ತಗೊಂಡೆ ಅವ್ರಿಗೆ ಲೀಸಿಗೆ ಮಾಡಿಕೊಟ್ಟಿದ್ದೀವಿ. 27 ವರ್ಷ ಲೀಸಿಗೆ ಮಾಡಿಕೊಟ್ಟಿದ್ಮೇಲೆ ಅದು ವೈನ್ ಸ್ಟೋರ್ ಆಯಿತು ಅಂತ ಎಲ್ಲ ಊರಿಗೆ ಗೊತ್ತಾಯಿತು. ಮತ್ತು ಇನ್ನೇನು ಗ್ರಾಮ ಪಂಚಾಯತಿ ಮಂಡಳಿಗೆ ಒಂದು ಹೋಟೆಲ್ ಲೈಸೆನ್ಸ್ ಅಂತೇಳಿ ಅವರೇ ಲೈಸೆನ್ಸ್ ಕೇಳಿದ್ರು ಸರ್. ಲೈಸೆನ್ಸು ಕೇಳಿದಾಗ ಅದು ಅಪ್ರೂವಲ್ ಆಗಿ ಅವರು ಲೈಸೆನ್ಸ್ ತಗೊಂಡಿದ್ದಾರೆ. ತಗೊಂಡು ಆಮೇಲೆ NOC ತಗೊಂಡಿದ್ಮೇಲೆ ಇದಕ್ಕೆ ಮಾಡಿದ್ರು ಸರ್, ಕೊಟ್ಟರು. ಅವರು ಕೊಟ್ಟಿದ ತಕ್ಷಣ ಇದು ಮಾಡಿದರು. ಆಮೇಲೆ ನನಗೆ ಊರವರು ಮಂಜೋಜಿರಾವ್ ಅವರದ್ದೇ ಸಮುದಾಯದ 5-6 ಮುಖಂಡರು ಬಹಿಷ್ಕಾರ ಹಾಕಿದ್ದಾರೆ. ಈ ಕುಟುಂಬ ತಮ್ಮ ಸಮುದಾಯದವರ ಮನೆಗಳಿಗೆ ಹೋಗುವ ಹಾಗಿಲ್ಲ, ಶುಭ ಸಮಾರಂಭಗಳಿಗೆ ಬರುವ ಹಾಗಿಲ್ಲ, ದೇವಸ್ಥಾನಕ್ಕೂ ಎಂಟ್ರಿ ಇಲ್ಲ, ಪೂಜೆಗೆ ಹೋದರೆ ಪೂಜಾರಿ ಪೂಜೆ ಮಾಡುವುದಿಲ್ಲ ಎಂದು ಮಂಜೋಜಿರಾವ್ ಅಳಲು ತೋಡಿಕೊಂಡಿದ್ದಾರೆ. ಇವೆಲ್ಲ ಆಯ್ತು ಸರ್. ಇದು ಭಾಳ ನೋವು. ಹೆಂಗೆ ನಮ್ಮ ದೇವ್ರ ದಯದಿಂದ ಏನೋ ಊರಿಂದ ಹೊರಾಗಿತ್ತು, ಒಳಗೆ ಹೆಂಗೆ ಈ ಮನೆ ಕೊಟ್ಕೊಂಡು ಹೆಂಗೆ ಹೊರಾಗಿರೋದಕ್ಕೆ ಏನೋ ಒಂದು ಸ್ವಲ್ಪ ನೆಮ್ಮದಿ ಆಗಿದ್ದೀವಿ. ಊರಿಂದ ಒಳ ಆಗಿದ್ರೆ ಆ ಕಡೆ ಮತ್ತೆ ಹೇಳ್ರಿ, ಇದೇನೋ ಸಂವಿಧಾನದಾಗಿದೆಯಾ ಹೇಳ್ರಿ ಸರ್, ನೋಡೋಣ. ತೊಂದರೆ ಕೊಡ್ತೀಯಾರ ನಿಮ್ಮ ಮಗಳಿಗೆ? ಅವ್ರು ಯಾಕೆ ಕೇಳ್ರಿ, ದೇವ್ರಿಗೆ ಕೊಟ್ಟಿಲ್ಲ ಏನು ಅಂತ ಕೇಳ್ರಿ ಅವ್ರಿಗೆ. ತೊಂದರೆ ನಮ್ಮ ಅವ್ನು ನೆಂಬಿದ್ದೀವಿ ಅಂದ್ರೆ ಅಷ್ಟು ನೆಂಬಿದ್ದೀವಿ. ಅಂಥವ್ರಿಗೆ ನನ್ನ ಮಗನ ತಲೆ ಕೊಟ್ಟು ತಗ್ಸೋಕ್ಕೆ ಕೊಡಲಿಲ್ಲ ಅಂದ್ರೆ ಮಾಡ್ಕೊಡ್ತಾರಪ್ಪ, ಅವ್ರು ಮಾಡ್ಕೊಡ್ತಾರೆ ಸ್ವಾಮಿ. ಇಲ್ಲಿಲ್ಲ ಊರವರೆಗೆ ಬಂದೈತೆ.